ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಬನ್ನಿ ಹೊಸ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ರಾಮ ಮತ್ತೆ ಕೃಷ್ಣ. ಎಷ್ಟು ಚೆನ್ನಾಗಿದೆ ಚಾಪ್ಟರು. ಹಾಗಿದ್ರೆ ಏನಿದು ಅಂತ ನೋಡೋಣ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಹೊಸದನ್ನ ಕಲಿತೀವಿ. ಇವಾಗ ಹೇಗೆ ಗೊತ್ತಾ, ಇದು ಪ್ರಸಿದ್ಧ ಮ್ಯಾನೇಜ್ಮೆಂಟ್ ಸಲಹೆಗಾರ ದೇವದತ್ತ ಪಟ್ಟನಾಯಕ ಹೇಳಿದ ಕತೆ. ನಾರದರಿದ್ರಲ್ವಾ, ನಾರದರಿಗೆ ಟೈಮ್ ಲೈನ್ ಹೋಗೋದು ಗೊತ್ತಿತ್ತು. ಟೈಮ್ ಲೈನ್ ಅಂದ್ರೆ ಗೊತ್ತಾ, ಯಾವ ಕಾಲಕ್ಕಾದ್ರೂ ಹೋಗ್ಬೋದಿತ್ತು ಅವರು. ಅಂದ್ರೆ ಜನ್ಮ ಜನ್ಮ ಅಂತ ನಾವು ಏನ್ ಹೇಳ್ತೀವಲ್ಲ, ಈಗ ನನ್ನ ಯಾವ್ದೋ ಒಂದ್ ಜನ್ಮಕ್ಕೆ ನಾರದರು ಹೋಗಿ ಬರ್ಬೋದು. ಆ ತರ ಒಂದು ಕೆಪಾಸಿಟಿ ನಾರದರಿಗೆ ಇತ್ತಂತೆ. ಸೊ ನಾರದರು ಕಾಲ ಹಾಗೂ ದೇಶಗಳನ್ನು ಮೀರಿ ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗುವಂತಹ ಶಕ್ತಿ ಇತ್ತು. ವ್ಯಾಸ ಮುನಿಗಳು ಅವ್ರಿಗೂ ಕೂಡ ಟೈಮ್ ಲೈನ್ ಹೋಗೋದು ಗೊತ್ತಿರೋ ಕಾರಣನೇ ದೇವಿ ಪುರಾಣ, 18 ಪುರಾಣಗಳೇನ್ ಬರ್ದಿದ್ದಾರೆ, 18 ಪುರಾಣಗಳು ಕೂಡ ಅವರು ಟೈಮ್ ಲೈನ್ಗೆ ಹೋಗಿ ಬರ್ದಿರೋದು. ಕೃಷ್ಣನ ವಿಷ್ಣು ಪುರಾಣ, ದೇವಿ ಪುರಾಣ, ಶಿವ ಪುರಾಣ ಏನ್ ಬರುತ್ತೆ, ಭಾಗವತ ಲಾಸ್ಟ್ ಅಲ್ಲಿ ಬರುವಂತದ್ದು, ಇದೆಲ್ಲವೂ ಕೂಡ ವ್ಯಾಸರು ಒಂದೊಂದೊಂದೊಂದೊಂದೊಂದೊಂದೊಂದು ಟೈಮ್ ಲೈನ್ಗೆ ಹೋಗಿ ಬರ್ದಿರೋದು. ನಾರದರಿಗೂ ಕೂಡ ಆ ಕೆಪಾಸಿಟಿ ಇತ್ತು. ಅವಾಗ ಅವರು ಒಂದಿನ ಅಯೋಧ್ಯೆಗೆ ಹೋದ್ರಂತೆ. ಹೋಗ್ಬಿಟ್ಟು ಅಲ್ಲಿ ರಾಮ ಆಳಿದ ನಗರ, ಅಲ್ಲಿನ ಜನರಿಗೆ ಕೃಷ್ಣನ ಕತೆ ಹೇಳಿದ್ರಂತೆ. ಅಲ್ಲಿರೋರು ಯಾರಿಗೂ ಇಷ್ಟ ಆಗ್ಲಿಲ್ವಂತೆ ಕೃಷ್ಣ. ಆದರ್ಶ ಪುರುಷನೆಂದರೆ ರಾಮನ್ ತರ ಇರ್ಬೇಕು. ಕೃಷ್ಣ ಬರೀ ಕೀಟ್ಲೆ ಮಾಡ್ಕೊಂಡಿದ್ದ, ಅವನಿಗೆ ಗಾಂಭೀರ್ಯ ಇರ್ಲಿಲ್ಲ, ನಿಯಮಗಳಿಗೆ ಬದ್ಧ ಇರ್ಲಿಲ್ಲ, ಏನು ಅದ್ರಲ್ಲಿ ಏನು ಒಳಿತಿದೆ ಅಂತ ಅವರು ಪ್ರಶ್ನೆ ಮಾಡಿದ್ರಂತೆ. ನಂತರ ನಾರದ ದ್ವಾರಕೆಗೆ ಹೋದ್ರಂತೆ. ಹೋದಾಗ ಅಲ್ಲಿ ಕೃಷ್ಣ ಆಳಿದ ನಗರ, ಅಲ್ಲಿ ನಿವಾಸಿಗಳು ರಾಮನ್ ಕತೆ ಹೇಳಿದ್ರಂತೆ ನಿವಾಸಿಗಳಿಗೆ. ಆಗ ಅಲ್ಲಿರೋರು ಹೇಳಿದ್ರಂತೆ, ರಾಮ ನಮ್ಗಿಷ್ಟ ಇಲ್ಲ, ಅವನು ಎಂತ ಆದರ್ಶ ಪುರುಷ, ಕೃಷ್ಣ ನಿಜವಾಗ್ಲೂ ಆದರ್ಶ ಪುರುಷ, ಸದಾ ಗಂಭೀರವಾಗಿದ್ದ, ಜಗತ್ತಿನಲ್ಲಿರುವ ಎಲ್ಲಾ ನಿಯಮಗಳನ್ನ ಅವನು ಪಾಲಿಸ್ತಾ ಇದ್ದ, ಬದುಕು ಹೇಗೆ ಮಜವಾಗಿ ಬದುಕಬೇಕು ಅಂತ ತೋರಿಸ್ಕೊಟ್ಟ ಅಂತ ಹೇಳಿ ಕೇಳಿದ್ರಂತೆ. ನಂತರ ನಾರದ ಹನುಮಂತನ ಬಳಿಗೆ ಹೋಗಿ ರಾಮ ಹಾಗೂ ಕೃಷ್ಣರಿಬ್ಬರ ಕಥೆಯನ್ನು ಹೇಳಿ ನಿನಗೆ ಯಾರು ಇಷ್ಟ ಅಂತ ಕೇಳಿದ್ರಂತೆ. ಆಗ ಹನುಮಂತ ಹೇಳಿದ್ರಂತೆ, ಇಬ್ರೂ ಒಂದೇ, ಇಬ್ರೂ ಕೂಡ ವಿಷ್ಣುವಿನ ಅವತಾರ, ನನಗೆ ಇಬ್ರೂ ಇಷ್ಟ ಅಂತ ಹನುಮಂತ ಹೇಳಿದ್ರಂತೆ. ಅವನು ಹೇಳಿದ್ದು ನಿಜವಾಗಿತ್ತು. ಇಬ್ಬರು ಧರ್ಮ ಪಾಲನೆಗೆಂದೇ ಅವತರಿಸಿದ್ದು. ಒಬ್ಬ ನಿಯಮಗಳನ್ನು ಪಾಲಿಸುವ ಮೂಲಕ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಅರ್ಥ ಮಾಡಿಸ್ದ, ಇನ್ನೊಂದು ಜನ್ಮದಲ್ಲಿ ನಿಯಮಗಳನ್ನ ಮುರಿಬೇಕು ಅಂತ ಕೃಷ್ಣ ಅರ್ಥ ಮಾಡಿಸ್ದ. ಸೊ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ಸಮ್ಟೈಮ್ಸ್ ನಿಯಮಗಳನ್ನ ಫಾಲೋ ಮಾಡ್ಬೇಕು, ಸಮ್ಟೈಮ್ಸ್ ನಿಯಮಗಳನ್ನ ಬ್ರೇಕ್ ಮಾಡ್ಬೇಕು. ಯಾವುದು ಒಳ್ಳೇದು ಅದಕ್ಕೆ ನಿಯಮ ಫಾಲೋ ಮಾಡ್ಬೇಕು, ಯಾವುದು ಅಧರ್ಮ, ಯಾವುದು ಕೆಟ್ಟದ್ದು ಅಲ್ಲೂ ನಾವು ರೂಲ್ಸ್ ನ ಫಾಲೋ ಮಾಡ್ತೀವಿ ಅಂತ ಇರಬಾರ್ದು, ಅಲ್ಲಿ ರೂಲ್ಸ್ ನ ಬ್ರೇಕ್ ಮಾಡ್ಬೇಕು. ಅದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ, ಮುಂಚೆ ಎಲ್ಲ ಒಂದು ಪದ್ಧತಿ ಇತ್ತು ಗೊತ್ತಾ, ಒಂದು ಸಿಚುಯೇಷನ್ ಆಕ್ಸಿಡೆಂಟ್ ಆದ್ರೆ ಯಾರಾದ್ರೂ ಅವ್ರನ್ನ ಕರ್ಕೊಂಡು ಹೋದ್ರೆ ಪೊಲೀಸ್ದು ಒಂದು ವೆರಿಫಿಕೇಶನ್ ಆಗಿ ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಇಲ್ಲ ಪೊಲೀಸ್ದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ, ನಾವು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹಾಸ್ಪಿಟಲ್ ಎಲ್ಲ ಇತ್ತು. ನೀವು ಅವಾಗೆಲ್ಲ ಮೂವಿಗಳಲ್ಲಿ ನೋಡಿರ್ಬೋದು. ಆಮೇಲೆ ಕಾನೂನ್ನ ಬದಲು ಮಾಡಿದ್ರು. ಯಾಕಂದ್ರೆ ಕಾನೂನನ್ನ ಇಲ್ಲಿ ಫಾಲೋ ಮಾಡ್ಬೇಕಾ, ಧರ್ಮವನ್ನ ಫಾಲೋ ಮಾಡ್ಬೇಕಾ ಅಂದಾಗ ಕೃಷ್ಣನ ತತ್ವ ಇಲ್ಲಿಗೆ ಬರುತ್ತೆ. ರೂಲ್ಸ್ ನ ಬ್ರೇಕ್ ಮಾಡಿದ್ರು. ಅಂದ್ರೆ ಕರ್ಕೊಂಡ್ ಬಂದಾಗ ಫಸ್ಟ್ ಟ್ರೀಟ್ಮೆಂಟ್ ಕೊಡೋದು ಧರ್ಮ, ಸೊ ರೂಲ್ಸ್ ಬ್ರೇಕ್ ಮಾಡಿ, ಕಾನೂನ ಬ್ರೇಕ್ ಮಾಡಿ ಅಂತ ಹೇಳಿ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡಿ ಕೊನೆಗೆ ಕಾನೂನೇ ಬದಲು ಮಾಡಿದ್ರು ಅಲ್ವಾ. ಅಂದ್ರೆ ಕೃಷ್ಣ ತೋರಿಸ್ಕೊಟ್ಟ ಕಾನೂನ ಬದಲು ಮಾಡ್ಬೇಕು, ಕಾನೂನ ಮುರಿಬೇಕು ಅಂತ. ಹಾಗೆ ರಾಮ ತೋರಿಸ್ಕೊಟ್ಟ ಶಿಸ್ತಿನಿಂದ ಇದ್ರೆ, ತಾಳ್ಮೆಯಿಂದ ಇದ್ರೆ, ತಂದೆ ತಾಯಿಗೆ ಗೌರವ ಕೊಟ್ರೆ ಏನೆಲ್ಲ ಆಗತ್ತೆ ಅಂತ ರಾಮನು ತೋರಿಸ್ಕೊಟ್ಟ. ಸೊ ಎಲ್ಲಿ ನಿಯಮವನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ರಾಮನಿಂದ ಕಲಿಬೇಕು, ಎಲ್ಲಿ ನಿಯಮಗಳನ್ನ ಬ್ರೇಕ್ ಮಾಡ್ಬೇಕು ಅನ್ನೋದನ್ನ ಕೃಷ್ಣನಿಂದ ಕಲಿಬೇಕು. ರಾಮ ಕೃಷ್ಣ ಇಬ್ಬರಿಂದನೂ ನಾವು ಕಲಿಬೇಕಾಗತ್ತೆ. ಸೊ ಅದನ್ನ ನಾವಿಲ್ಲಿ ನೋಡಿದ್ದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಕೂಡ ಅವಾಗವಾಗ ರಾಮನ್ ತರಾನು ಇರ್ಬೇಕು, ಅವಾಗವಾಗ ಕೃಷ್ಣನ್ ತರಾನು ಇರ್ಬೇಕು. ರಾಮ ಅಥವಾ ಕೃಷ್ಣನಾಗಲು ಮೊದಲು ನಾವೇನಾಗ್ಬೇಕು, ವಿಷ್ಣು ಆಗ್ಬೇಕು. ಆಗ ನಮ್ಮ ಪತ್ನಿ ಅಂದ್ರೆ, ಆಗ ವಿಷ್ಣುವಿನ ಪತ್ನಿ ಲಕ್ಷ್ಮೀ ದೇವಿ ಯಾವಾಗ್ಲೂ ನಮ್ ಜೊತೆಲಿ ಇರ್ತಾಳೆ ಅಂತ. ಅಂದ್ರೆ ನಾವು ಬದುಕಲ್ಲಿ ಡೆವಲಪ್ ಆಗ್ಬೇಕು ಅಂದ್ರೆ, ವ್ಯವಹಾರದಲ್ಲಿ ಆಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ರಾಮನ ಗುಣ ಕೃಷ್ಣನ ಗುಣ ಎರಡೂ ಇರ್ಬೇಕು ಅಂದ್ರೆ ನಾನು ಫಸ್ಟ್ ವಿಷ್ಣು ಆಗ್ಬೇಕು. ನಾವ್ ಯಾವಾಗ ವಿಷ್ಣುವಿನ ಒಂದು ಆ ತತ್ವಗಳನ್ನ ಅಳವಡಿಸ್ಕೊಳ್ತೀವಿ, ವಿಷ್ಣು ಜೊತೆ ಹೇಗೆ ಲಕ್ಷ್ಮಿ ಇರ್ತಾರೋ ಹಾಗೆ ನಮ್ ಜೊತೆ ಯಾವಾಗ್ಲೂ ಲಕ್ಷ್ಮಿ ಇರ್ತಾರೆ. ದಟ್ ಮೀನ್ಸ್ ನಾವು ಡೆವಲಪ್ ಆಗ್ತೀವಿ ಅಂತ. ಸಮ್ಟೈಮ್ಸ್ ರೂಲ್ಸ್ ನ ಬ್ರೇಕ್ ಮಾಡ್ಬೇಕು, ಸಮ್ಟೈಮ್ಸ್ ರೂಲ್ಸ್ ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ಕಲಿಬೇಕಾಗಿದೆ. ಸೊ ಇಲ್ಲಿ ನೋಡಿ, ನಮ್ಮ ಲೈಫಲ್ಲಿ ನಾವು ಇವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಫಾಲೋ ಮಾಡ್ಲೇಬೇಕು. ಸಿಗ್ನಲ್ ಬಂದಾಗ ಸ್ಟಾಪ್ ಮಾಡ್ಲೇಬೇಕು. ಆದ್ರೆ ಆಂಬ್ಯುಲೆನ್ಸ್ ಬಂದಾಗ ಸಿಗ್ನಲ್ ಇದ್ರೂ ಸಹ ಗಾಡಿಗಳು, ಆಂಬ್ಯುಲೆನ್ಸ್ಗೆ ದಾರಿ ಬಿಡ್ತೀವಿ, ಹೌದಲ್ವಾ? ದಟ್ ಮೀನ್ಸ್ ಅವರು ನಿಯಮನ ಬ್ರೇಕ್ ಮಾಡಿದ್ರು. ಏನಕ್ಕೋಸ್ಕರ? ಒಂದು ಪ್ರಾಣ ಉಳ್ಸಕ್ಕೋಸ್ಕರ. ದಟ್ ಮೀನ್ಸ್ ಅದು ಧರ್ಮ.
ಹಾಗೆ ನಮ್ಮ ಜೀವನದಲ್ಲೂ ಕೆಲವೊಂದು ರೂಲ್ಸ್ ಅಂತ ಹಾಕೊಂಡಿರ್ತೀವಿ. ನಾನು ಈ ರೂಲ್ಸ್ನ ಬದಲು ಮಾಡಲ್ಲ, ದಿಸ್ ಈಸ್ ಮೈ ರೂಲ್ಸ್, ನನ್ನ ರೂಲ್ಸೇ ನಾನು ಫಾಲೋ ಮಾಡೋದು ಅಂತ ಅನ್ಕೊಂಡಿರ್ತೀವಿ. ಆದರೆ ಸಮ್ಟೈಮ್ಸ್ ಅದನ್ನ ನಾವು ಬ್ರೇಕ್ ಮಾಡಬೇಕಾಗತ್ತೆ. ಧರ್ಮಕ್ಕೋಸ್ಕರ ರೂಲ್ಸ್ನ ಬ್ರೇಕ್ ಮಾಡೋದು ಕೂಡ ತಪ್ಪಲ್ಲ ಅನ್ನೋದನ್ನ ಕೃಷ್ಣ ಅರ್ಥ ಮಾಡಿಸಿದ್ರು. ಧರ್ಮಕ್ಕೋಸ್ಕರ ನಿಯಮದಲ್ಲೇ ಫಾಲೋ ಮಾಡಬೇಕು ಅನ್ನೋದನ್ನ ರಾಮ ಅರ್ಥ ಮಾಡಿಸಿದ್ರು. ಸೊ ನಾವು ಕೂಡ ರಾಮಕೃಷ್ಣನಂತರ ಲೈಫಲ್ಲಿ ಇರಬೇಕು. ಈಗ ನೀವು ಯೋಚನೆ ಮಾಡಿ, ಎಲ್ಲೆಲ್ಲಿ ನೀವು ನಿಯಮನ ಬ್ರೇಕ್ ಮಾಡಬಾರ್ದಪ್ಪ ಅನ್ಕೊಂಡು ಸಫರ್ ಆಗ್ತಾ ಇದ್ದೀರಾ, ಎಲ್ಲೆಲ್ಲಿ ನಿಯಮನ ಫಾಲೋ ಅತಿಯಾಗಿ ಮಾಡಿ ಸಫರ್ ಆಗ್ತಾ ಇದ್ದೀರಾ, ಈಗ ಎಲ್ಲಿ ನಿಮಗೆ ಯಾವ ಥರ ಟ್ಯೂನ್ ಆಗಬೇಕು ಅಂತ ಅರ್ಥ ಆಯಿತು ಈ ಒಂದು ಚಾಪ್ಟರಿಂದ ಅಂತ ಕಮೆಂಟ್ ಮಾಡಿ. ಸೊ ಭಗವದ್ಗೀತೆ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಬೋದು ಅಂತ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ. ಸೊ ನಿಜವಾಗ್ಲೂ ಭಗವದ್ಗೀತೆನ ಜೀವನಕ್ಕೆ ಅಳವಡಿಸ್ಕೊಳ್ಳೋ ರೀತಿನ ನಾವು ಕಲ್ತ್ಬಿಟ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಲೈಫ್ನ ಲೀಡ್ ಮಾಡ್ಬೋದು, ನಮ್ಮ ಪ್ರೊಫೆಷನ್ ಲೈಫ್, ಪರ್ಸನಲ್ ಲೈಫ್ ಎರಡರಲ್ಲೂ ಕೂಡ. ಸೊ ಏನೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ರಾಮ ಕೃಷ್ಣ ಎರಡು ತತ್ವಗಳನ್ನು ಅಳವಡಿಸ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.